ಶ್ರೀಕೃಷ್ಣ ಗೋವರ್ಧನ ಪರ್ವತವನ್ನು ಯಾಕೆ ಎತ್ತಿದ್ದು ಅಂತ ಗೊತ್ತಾ? ವೃಂದಾವನದಲ್ಲಿ ಜನರು ಪ್ರತಿ ವರ್ಷ ಇಂದ್ರದೇವರನ್ನು ಪೂಜೆ ಮಾಡ್ತಿದ್ರು. ಇಂದ್ರನ ಅಹಂಕಾರವನ್ನು ಹೋಗಲಾಡಿಸಲು ಶ್ರೀಕೃಷ್ಣ ಲೀಲೆಯನ್ನು ರಚಿಸುತ್ತಾನೆ. ಶ್ರೀಕೃಷ್ಣ ಬ್ರಜವಾಸಿಗಳಿಗೆ ಹೇಳ್ತಾನೆ, ಇಂದ್ರನ ಬದಲು ನಾವು ಗೋವರ್ಧನ ಪರ್ವತವನ್ನು ಪೂಜಿಸೋಣ. ಅದು ನಮಗೆ ಹುಲ್ಲು, ಆಹಾರ ಮತ್ತು ಆಶ್ರಯವನ್ನು ಕೊಡುತ್ತದೆ. ಬ್ರಜಜನರು ಕೃಷ್ಣನ ಮಾತನ್ನು ಕೇಳಿ ಗೋವರ್ಧನ ಪರ್ವತವನ್ನು ಪೂಜಿಸುತ್ತಾರೆ. ಇದರಿಂದ ಇಂದ್ರನು ಕೋಪಗೊಂಡು ಭಾರೀ ಮಳೆ ಮತ್ತು ಸಿಡಿಲಿನ ಚಂಡಮಾರುತವನ್ನು ಕಳಿಸಿ ಹಾನಿ ಉಂಟು ಮಾಡ್ತಾನೆ. ಬ್ರಜಜನರು ಈಗ ಏನು ಮಾಡೋದೆಂದು ಭಯದಿಂದ ಕೃಷ್ಣನಿಗೆ ಕೇಳಿದಾಗ ಕೃಷ್ಣ ಅವರಿಗೆ ಚಿಂತೆ ಮಾಡಬೇಡಿ ಎಂದು ಹೇಳಿ ಗೋವರ್ಧನ ಪರ್ವತಕ್ಕೆ ಹೋಗಿ ತನ್ನ ಸಣ್ಣ ಬೆರಳಿನಿಂದ ಪರ್ವತವನ್ನು ಎತ್ತುತ್ತಾನೆ. ಬ್ರಜವಾಸಿಗಳು ಮತ್ತು ಅವರ ಪಶುಗಳು ಪರ್ವತದ ಕೆಳಗೆ ಆಶ್ರಯ ಪಡೆಯುತ್ತಾರೆ. 7 ದಿನಗಳು ಮತ್ತು 7 ರಾತ್ರಿಗಳು ಕೃಷ್ಣನ ಪರ್ವತವನ್ನು ಎತ್ತಿ ಬ್ರಜವಾಸಿಗಳನ್ನು ರಕ್ಷಿಸುತ್ತಾನೆ. ಅಂತಿಮವಾಗಿ ಇಂದ್ರನು ತನ್ನ ತಪ್ಪನ್ನು ಅರ್ಥ ಮಾಡಿಕೊಂಡು ಚಂಡಮಾರುತವನ್ನು ನಿಲ್ಲಿಸಿ ಮತ್ತು ಕೃಷ್ಣನ ದೈವ ಶಕ್ತಿಯನ್ನು ಒಪ್ಪಿಕೊಳ್ಳುತ್ತಾನೆ.